ನಮಸ್ತೆ, ವೆರಿ ಗುಡ್ ಮಾರ್ನಿಂಗ್. ಇವತ್ತು ರಿಲಯನ್ಸ್ ಮೇಲೆ ಹೋಗ್ಬೇಕು ಬಿಕಾಸ್ ನಿಫ್ಟಿ ಎನರ್ಜಿ ಇದೆಯಲ್ಲ, ಗ್ಯಾಪ್ ಅಪ್ ಓಪನ್ ಆಗಿದೆ. ನೋಡಿ, ನೆನ್ನೆ ಹೈ ಮೇಲ್ಗಡೆನೇ ಓಪನ್ ಆಗಿದೆ. ಆ ಸ್ಟ್ರಕ್ಚರ್ ನೆನ್ನೆ ಹೈಯರ್ ಹೈ ಕೂಡ ಬ್ರೇಕ್ ಮಾಡಿದೆ, ಗ್ಯಾಪ್ ಅಪ್ ಓಪನ್ ಆಗಿದೆ. ಬಟ್ ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ, ಈ ಲೆವೆಲ್ ಮಾನಿಟರ್ ಮಾಡಬೇಕು. ಆ ಲೆವೆಲ್ ತನಕ ಹೋಗೋ ಚಾನ್ಸಸ್ ಇರುತ್ತೆ, ಲೆವೆಲ್ ಬ್ರೇಕ್ ಮಾಡುತ್ತಿಲ್ವ ಅಂತ ನೋಡಬೇಕು. ರಿಲಯನ್ಸು ಇದೇ ಲೆವೆಲ್ ಬೈ ಆಗಬೇಕು, ಇನ್ನೂ ಕನ್ಫರ್ಮೇಷನ್ ಆಗಿಲ್ಲ. ನೋಡೋಣ ಏನಾಗುತ್ತೆ ಅಂತ. ನೆನ್ನೆ ಇಂಪಾರ್ಟೆಂಟ್ ಕ್ಯಾಂಡಲ್ ಇದು. ಈ ಝೋನಲ್ಲೇ ಇದನ್ನು ವಿತ್ ವಾಲ್ಯೂಮ್ ಮಾಡಿ ಕ್ಲೋಸ್ ಕೊಡ್ಬೇಕು. ನಿನ್ನೆ ಇಂಪಾರ್ಟೆಂಟ್ ಕ್ಯಾಂಡಲ್ ಮೇಲ್ಗಡೆ ನೋಡೋಣ. ಇಲ್ಲೊಬ್ಬರು ಕ್ರಾಸ್ ಮಾಡಿದ್ರೆ ಬೀಳುತ್ತೆ. ಫಸ್ಟ್ ಈ ಲೋ ಕ್ರಾಸ್ ಮಾಡಿದ್ರೆ ಓಕೆ ಬನ್ನ. ಎಲ್ಲೋ ಟ್ರೇಡರ್ಸ್, ರಿಲಯನ್ಸ್ ಕನ್ಫರ್ಮೇಷನ್ ಆಯಿತು. ಎಕ್ಸಾಕ್ಟ್ ಈ ಲೆವೆಲಿಂದ ಸಪೋರ್ಟ್ ಜನ್ರೇಟ್ ಆಯಿತು. ಸಪೋರ್ಟ್ ಜನ್ರೇಟ್ ಆಗಿ ನೋಡಿ, ವಿತ್ ವಾಲ್ಯೂಮ್ ಪ್ರೇಯರ್ ಮೇಲ್ಗಡೆ ಕ್ಲೋಸ್ ಕೊಡ್ತು. ಎಕ್ಸಾಕ್ಟ್ ಈ ಲೆವೆಲಿಂದನೇ ಎಂಟ್ರಿ ಗಾಯ್ಸ್. ಸ್ಟಾಪ್ ಲಾಸ್ ಈ ಲೋ. ಓಕೆ, ರಿಲಯನ್ಸ್ ಟಾರ್ಗೆಟ್ ನೆನ್ನೆ ಹೈ ಅಂತ ಬ್ರೇಕ್ ಮಾಡಬೇಕು. ಬಿಕಾಸ್ 3G ಪ್ರಕಾರ ಈ ಈ ನೆನ್ನೆ ಲೋ ವಾಲೆಟೈಲ್ ಕ್ಯಾಂಡ್ಲು 3G ಪ್ರಕಾರ ಎನರ್ಜಿ ಹೈ ಮೇಲ್ಗಡೆ ಬ್ರೇಕ್ ಮಾಡ್ಕೊಂಡು ಮೇಲೆ ಹೋಗ್ತಿದೆ. ನಿಫ್ಟಿ ನೆನ್ನೆ ಹೈ ಮೇಲ್ಗಡೆ ಟ್ರೇಡ್ ಆಗ್ತಿದೆ. ರಿಲಯನ್ಸು ಟ್ರೇಡ್ ಆಗ್ತಿದೆಯಾ? ಇಲ್ಲ. ಸೊ ರಿಲಯನ್ಸ್ ಇವತ್ತು ಒಳ್ಳೆ ಮೊಮೆಂಟ್ ಕೊಡೋದಿದೆ, ವೆಯ್ಟ್ ಮಾಡೋಣ. ಓಕೆ, ಎಂಟ್ರಿ ಎಕ್ಸಾಕ್ಟು ನಿಮಗೆ ಎಂಟ್ರಿ ಕರೆಕ್ಟಾಗಿ ಹೇಳ್ತೀನಿ ನೋಡಿ. ಇದೇ ಎಂಟ್ರಿ, ಈ ಲೋ, ಈ ಹೈ ವಿತ್ ವಾಲ್ಯೂಮ್ ಪ್ರೈಸ್ ಮೇಲ್ಗಡೆ ಕ್ಲೋಸ್ ಕೊಡ್ತಲ್ಲ ಹೈ. ಸ್ಟಾಪ್ ಲಾಸು ಇದೇ ಕ್ಯಾಂಡ್ಲು. ಟಾರ್ಗೆಟ್ಟು ರಿಲಯನ್ಸ್ದು ಫಸ್ಟ್ ಟಾರ್ಗೆಟ್ ಇದು 44 ಸಮಥಿಂಗ್, 45 ಸಮಥಿಂಗ್ ಹೋಗ್ಬೇಕು. 44 ಸಮಥಿಂಗ್ ನೋಡೋಣ. 37 167 ಪಾಯಿಂಟ್ ಇದೆ. ಅದನ್ನು ಬ್ರೇಕ್ ಮಾಡಿದರೆ ಅವೆಲ್ಲ ಅಬ್ಸರ್ವ್ ಮಾಡಬೇಕು ಮಾರ್ಕೆಟ್ ಈ ಕಡೆ ಮೂಮೆಂಟ್ ಕೊಡುತ್ತೆ ಅಂತ. ಈ ಐದು ತನಕ ಹೋಗೋ ಕೂಡ ಚಾನ್ಸಸ್ ಇರುತ್ತೆ, 57 ತನಕ. ಓಕೆ, ನೋಡೋಣ, ಮಾನಿಟರ್ ಮಾಡೋಣ. 51, ಅಟ್ಲೀಸ್ಟ್ 51 ತನಕ ಬರಬೇಕು. ಅಟ್ಲೀಸ್ಟ್ ಇವೆರಡು ಟಾರ್ಗೆಟ್. ನಮಸ್ತೆ ಗೈಸ್, ರಿಲಯನ್ಸ್ ನನ್ನ ಟಾರ್ಗೆಟ್ ರೀಚ್ ಆಯಿತು ನೋಡಿ. ಆ್ಯಕ್ಚುಲಿ ಅದು 51 ತನಕ ಹೋಗ್ಬೇಕು. ಬಟ್ ನನ್ನ ಟಾರ್ಗೆಟ್ ರೀಚ್ ಆದಮೇಲೆ ನನಗೆ ಇರೋದು ಒಳ್ಳೆಯದು. ಇಷ್ಟು ದಿನ ಮಾಡಿದ ತಪ್ಪು ಕೂಡ ಅದೇ. ಸೊ ಟಾರ್ಗೆಟ್ ರೀಚ್ ಆದ ತಕ್ಷಣ ಎಕ್ಸಿಟ್ ಆಗೋದು ಬೆಸ್ಟ್ ಟ್ರೇಡಿಂಗಲ್ಲಿ. ಹಾಂ, ಓಕೆ. ಜಾಸ್ತಿ ಆಸೆನೂ ಕೂಡ ಕೊಡೋಕೆ ಹೋಗೋದು. 1:3% ಆಯಿತು. ಆಲ್ಮೋಸ್ಟ್ ನಂದು 1:3% ಆಯಿತು. ಒಂದು 1500ಗೆ ಹೋಗಿತ್ತು, ಅದು ಎಕ್ಸಿಟ್ ಆಗೋ ಅಷ್ಟೊತ್ತಿಗೆ ಇಷ್ಟಕ್ಕೆ ಬಂತು. ಓಕೆ ಗೈಸ್, ಥ್ಯಾಂಕ್ ಯು. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾಳೆ ಸಿಗೋಣ. ಆ್ಯಕ್ಚುಲಿ ಮಾರ್ಕೆಟ್ ಮುಗ್ದಾದ್ಮೇಲೆ ಸಿಗ್ತೀನಿ. ಆ್ಯಕ್ಚುಲಿ ಐನ ಬ್ರೇಕ್ ಮಾಡಬೇಕು, 51 ತನಕ ಹೋಗಬೇಕು. ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ, ಹೋಗ್ಬೇಕು. ಬಟ್ ನನ್ನ ಟಾರ್ಗೆಟ್ ಇದ್ದಿದ್ದು ಐನ, ಸೊ ಸಾಕು ಅಷ್ಟು. ಓಕೆ, ಏನ ವಿತ್ ವಾಲ್ಯೂಮ್ ಬ್ರೇಕ್ ಮಾಡಿದೆ, ಯಾವುದೇ ಕಾರಣಕ್ಕೂ ಪ್ರೈಸ್ ಗೈಸ್ ಈ ಲೋನ ಬ್ರೇಕ್ ಮಾಡಬಾರ್ದು. ನನ್ನ ಸಪೋರ್ಟ್ ತುಂಬ ಸ್ಟ್ರಾಂಗ್ ಸಪೋರ್ಟ್ ಇದೆ. ಓಕೆನಾ? ಇಲ್ಲಿಂದನೇ ಇಲ್ಲಿ ಟ್ರೇಸ್ ಆಗುತ್ತೆ, ಇಲ್ಲಿಗೆ ಬರುತ್ತೆ. ಮತ್ತೆ ಈ ಲೋನ ಬ್ರೇಕ್ ಮಾಡಿದ್ರೆ ಖಂಡಿತ ಬೀಳುತ್ತೆ. ಈ ಲೋನ ಬ್ರೇಕ್ ಮಾಡಿದೆ ಅಂದ್ರೆ ಇಲ್ಲಿಂದನೇ ಹಿಂಗೆ ಮೇಲಾಗುತ್ತೆ. ಓಕೆ, ಟಾರ್ಗೆಟ್ ರೀಚ್ ಆಗಿದೆ. ನೋಡೋಣ, ಮಾರ್ಕೆಟ್ ಮುಗಿದ್ಮೇಲೆ ಸಿಗ್ತೀನಿ. ಹಲೋ ಟ್ರೇಡರ್ಸ್, ನಿಫ್ಟಿ ಕರೆಕ್ಟ್ ಟಾರ್ಗೆಟ್ ರೀಚ್ ಆಗಿದೆ. ಈ ಟಾರ್ಗೆಟ್ ಹೇಳಿದ್ದೆ, ಈ ಟಾರ್ಗೆಟ್ ಎಕ್ಸಾಕ್ಟ್ ಆ ಟಾರ್ಗೆಟೇ ರೀಚ್ ಆಗಿದೆ. ಮಾರ್ಕೆಟ್ ಇದೆಯಲ್ಲ, ಇಲ್ಲಿ ರಿಜೆಕ್ಷನ್ ಆಗಿತ್ತು, ಮತ್ತೆ ಕೂಡ ಅಲ್ಲೇ ಬಂದು ಕ್ಲೋಸ್ ಒಂದು ಲೆವೆಲ್, ಇಂಪಾರ್ಟೆಂಟ್ ಲೆವೆಲ್, ಸ್ಟ್ರಾಂಗ್ ರೆಸಿಸ್ಟೆನ್ಸ್. ಓಕೆ, ಆ ಲೆವೆಲಿಂದ ರಿಜೆಕ್ಷನ್ ಆಗಿತ್ತು, ಬೀಳುತ್ತೆ ಅಂದ್ಕೊಂಡೆ. ಬಟ್ ಅಲ್ಲಿಂದನೇ ಮತ್ತೆ ಇಲ್ಲಿಂದನೇ ಹೈಯಿಂದನೇ ಸಪೋರ್ಟ್ ತಗೊಂಡಿದೆ ಮತ್ತೆ ಮಾರ್ಕೆಟು. ಓಕೆ, ಸಪೋರ್ಟ್ ತಗೊಂಡು ಇದ್ರ ಮೇಲ್ಗಡೆ ಕ್ಲೋಸ್ ಕೊಟ್ಟಿದೆ. ನೋಡೋಣ ನಾಳೆ ಏನಾಗುತ್ತೆ ಅಂತ. ಮಾರ್ಕೆಟ್ ಅಪ್ ಟ್ರೆಂಡಾ ಡೌನ್ ಟ್ರೆಂಡಾ ಅಂತ ಗೊತ್ತಾಗುತ್ತೆ. ಆ್ಯಕ್ಚುಲಿ ಮಾರ್ಕೆಟ್ ಮೇಲೆ ಹೋಗ್ಬೇಕಂದ್ರೆ ಈ ಸ್ವಿಂಗ್ ಇದೆಯಲ್ಲ, ಇದ್ರ ಮೇಲ್ಗಡೆ ಕ್ಲೋಸ್ ಕೊಡಬೇಕು. ನೋಡೋಣ, ಇಲ್ಲಿವರೆಗೂ ಏನು ಮಾರ್ಕೆಟ್ ಡೌನ್ ಟ್ರೆಂಡಲ್ಲಿದೆ. ಓಕೆ, ಅದೇ ರೀತಿ ರಿಲಯನ್ಸ್ ಟ್ರೇಡ್ ಮಾಡಿದ್ದೆ. ರಿಲಯನ್ಸ್ ಇದೆಯಲ್ಲ, ಟಾರ್ಗೆಟ್ ರೀಚ್ ಆಯಿತು ಎಕ್ಸಾಕ್ಟ್ ನೋಡಿ. ಸಿ 51 ಹೇಳಿದೆ. ಆ್ಯಕ್ಚುಲಿ 57 ಕೂಡ ಹೇಳಿದ್ದೆ. 57 ಕೂಡ ರೀಚ್ ಆಗಿದೆ. ನನ್ನ ಟಾರ್ಗೆಟ್ 51, ನಾನು 44ಅಲ್ಲಿ ಎಕ್ಸಿಟ್ ಆದೆ, ಈ ಐಯಲ್ಲಿ ಎಕ್ಸಿಟ್ ಆದೆ. ಓಕೆ, ಇದೇ ರೀತಿ ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಾಳೆ ಸಿಗುವ.